ಆತ್ಮೀಯ ಸ್ನೇಹಿತರೆ, ಈ ದಿವಸ ನಾನು ಹೊಳಲ್ಕೆರೆ ಪಟ್ಟಣದ ಗಣಪತಿ ಚತುರ್ಥಿ ಅಂಗವಾಗಿ ಗಣಪತಿ ವಿಗ್ರಹವನ್ನು ತಯಾರು ಮಾಡಿರುವಂಥ ಶಿಲ್ಪಿಗಳ ಪರಿಚಯವನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಹೊಳಲ್ಕೆರೆ ಪಟ್ಟಣದ ಕೋಟೆಯಲ್ಲಿ ನೆಲೆಸಿರುವ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ತಿರ ಮುರುಗೇಶಿ ಕಲಾವಿದರು ಗಣಪತಿ ವಿಗ್ರಹವನ್ನು ಕಳೆದ 40-50 ವರ್ಷಗಳಿಂದ ತಯಾರು ಮಾಡಿಕೊಂಡು ಬಂದು ಕಲಾವಿದರಾಗಿ ಹೊರಹೊಮ್ಮಿದ್ದಾರೆ. ಬಾಲ್ಯದಿಂದಲೇ ಗಣಪತಿಯನ್ನು ತಯಾರು ಮಾಡುವಂಥ ಕಲೆಯನ್ನು ಕರಗತ ಮಾಡಿಕೊಂಡಿರುವ ಮುರುಗೇಶಿ ಕಳೆದ 50 ವರ್ಷದಿಂದ ಹೊಳಲ್ಕೆರೆ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವಾರು ಗ್ರಾಮಗಳಿಗೆ ಗಣಪತಿ ವಿಗ್ರಹಗಳನ್ನು ಕೊಡುತ್ತಾ ಬಂದಿದ್ದಾರೆ. ಗೌರಿ ಮತ್ತು ಗಣೇಶನ ಹಬ್ಬದ ಹಿನ್ನೆಲೆಯಲ್ಲಿ ವಿಗ್ರಹಗಳನ್ನು ತಯಾರು ಮಾಡಲು ಬರದ ಸಿದ್ಧತೆಯನ್ನು ಕೈಗೊಳ್ಳುವ ಮುರುಗೇಶಿ ಯುಗಾದಿ ನಂತರ ವಿಗ್ರಹ ತಯಾರು ಮಾಡಲು ಮುಂದಾಗುತ್ತಾರೆ. ಜೇಡಿ ಮಣ್ಣಿಗೆ ವಿಶೇಷವಾದ ಹತ್ತಿ ಮತ್ತು ನಾರನ್ನು ಸೇರಿಸಿ ಜೇಡಿ ಮಣ್ಣನ್ನು ಸಂಪೂರ್ಣವಾಗಿ ಹದಗೊಳಿಸಿದ ಕಟ್ಟೆಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ ಬಳಿಕ ಗಣಪತಿ ವಿಗ್ರಹಗಳನ್ನು ತಯಾರು ಮಾಡಲು ಮುರುಗೇಶಿ ಮುಂದಾಗುತ್ತಾರೆ. ವಿಶೇಷ ಭಂಗಿಯಲ್ಲಿರುವ ಗಣಪತಿಗಳನ್ನು ಮತ್ತು ಮಣ್ಣಿನಿಂದ ಕೂಡಿದ ಗಣಪತಿಗಳನ್ನು ತಯಾರು ಮಾಡುವುದರ ಮೂಲಕ ಸಂಪ್ರದಾಯಬದ್ಧವಾದಂಥ ಪೂಜೆ ಪುನಸ್ಕಾರಕ್ಕೆ ಯೋಗ್ಯವಾದ ಗಣಪತಿಯನ್ನು ತಯಾರು ಮಾಡುವಲ್ಲಿ ಮುರುಗೇಶಿ ಅವರು ವಿಶೇಷ ಕಾಳಜಿಯನ್ನು ವಹಿಸುತ್ತಾರೆ. ಹಾಗಾಗಿ ಹೊಳಲ್ಕೆರೆ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಯ ಅಪಾರ ಅಭಿಮಾನಿಗಳು ಇಲ್ಲಿಗೆ ಭೇಟಿ ನೀಡಿ ಗಣಪತಿಗಳನ್ನು ಕೊಳ್ಳುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ಬೆಳೆದುಕೊಂಡು ಬಂದಿದೆ. ಹಾಗಾಗಿ ನೀವು ಭೇಟಿ ನೀಡಿ ಗಣಪತಿಗಳನ್ನು ಖರೀದಿ ಮಾಡಬಹುದು. ಸತ್ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗಲು ಮಣ್ಣಿನ ಗಣಪತಿಗಳನ್ನು ಪೂಜೆ ಮಾಡಿ ಪರಿಸರವನ್ನು ಉಳಿಸಬೇಕು ಎಂದು ಮುರುಗೇಶಿ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನನ್ನ ಹೆಸರು ಮುರುಗೇಶಪ್ಪ, ಹೊಳಲ್ಕೆರೆ. ನಾನು ಯುಗಾದಿ ಹಬ್ಬ ಆದಮೇಲೆ ಗಣಪತಿ 4-5 ತಿಂಗಳಿಂದ ಮಾಡ್ತಾಯಿದ್ದೀನಿ. ಸುತ್ತಮುತ್ತ ಊರಿಗೆಲ್ಲ ನಾನೇ ಕೊಡೋದು. 25 ವರ್ಷ ಟೌನ್ ಗಣಪತಿ ಮಾಡಿದ್ದೇನೆ. ನಾನು ಕೈಯಲ್ಲೇ ಎಲ್ಲ ಹದ ಮಾಡ್ಕೊಂಡು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಗಣಪತಿಯನ್ನು ಸ್ಟಾರ್ಟ್ ಮಾಡ್ತೀನಿ. ನಾನು ಬೆಳಗಿನ ಜಾವ 3 ಗಂಟೆಗೆ ಎದ್ದುಬಿಟ್ಟು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಹೊಳಲ್ಕೆರೆ ವಿಘ್ನೇಶ್ವರಿಗೆ ಹೋಗಿ ನಮಸ್ಕಾರ ಮಾಡಿ ಬಂದು ನಾನು ಪೂಜೆ ಪುನಸ್ಕಾರ ಮಾಡಿ ನನ್ನ ಕೆಲಸ ಶುರು ಮಾಡ್ತೀನಿ. ನಮಗೆ ನಮ್ಮ ಮನೆಯವರು, ನನ್ನ ಮಗ ಮತ್ತು ಫ್ರೆಂಡ್ಗಳಿದ್ದಾರೆ, ಅವರೆಲ್ಲ ಹೆಲ್ಪ್ಗಳಿಂದ ನಾನು ಮಾಡ್ತಾಯಿದ್ದೀನಿ. 4-5 ತಿಂಗಳಿಂದಲೂ ನಾನು ಅದೇ ಕೆಲಸ ಸ್ವಾಮಿ. 25-30 ವರ್ಷ ಆಯಿತು ನಾನು ಮಾಡ್ತಾಯಿದ್ದೀನಿ. ಸಣ್ಣ 5ನೇ ಕ್ಲಾಸ್ ಓದುವಾಗಲೇ ಅವರು ಭಾರತನಾಟಕದಲ್ಲಿ ಸ್ಟಾರ್ಟ್ ನನಗೆ ಈ ಕಲೆ ನನಗೆ ಬಂದಿತ್ತು. ನಮ್ಮ ತಂದೆಯರೇನು ಮಾಡ್ತಾಯಿದ್ದಿಲ್ಲ, ನಾವು ಬಂದಮೇಲೆ ನಾವು ಮಾಡ್ತಾಯಿದ್ವಿ. ಟೌನ್ ಗಣಪತಿ 25 ವರ್ಷ ಮಾಡಿಕೊಟ್ಟಿದ್ದೀನಿ. ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ, ಸನ್ಮಾನನೂ ಮಾಡಿದ್ದಾರೆ, ಎಲ್ಲ ಆಗಿದೆ. ಈಗೇನು ಕ್ಲಾಸ್ ಆಫ್ ಪ್ಯಾರಿಸ್ ಅಂತ ಹೇಳಿ ನಾವು ನಿಲ್ಲಿಸಿದ್ವಿ, ತಂದಿಲ್ಲ ಅಷ್ಟೇ. ದಾವಣಗೆರೆ, ಹುಬ್ಳಿ ಆ ಕಡೆ ಎಲ್ಲ ಬಂದು ಮಾಮೂಲೇ ಬೇಕೇ ಬೇಕು ನಮ್ಮ ಮನೆ ಅಂತ ಹೇಳಿ ಬಂದು ತಗೊಂಡೋಗ್ತಾರೆ. ಮಣ್ಣಿನ ಗಣಪತಿನೇ ಶ್ರೇಷ್ಠ ಅಂತ ಹೇಳಿ ಮಣ್ಣಿಂದೇ ಇಷ್ಟಪಟ್ಟು ತಗೊಂಡೋಗ್ತಾರೆ. ಹಾಗಾಗಿ ನಾವು ಭಾಳ ಬೇಡಿಕೆ ಇದೆ ನಮಗೆ. POP ಮಾಡಲ್ಲ ನಾವು. ನಮಗೆ ಆದೇಶ ಕೊಟ್ಟರೆ POP ಗಣಪತಿ ಯಾರೇ ತಗೊಂಬಂದು ಮಾಡ್ತಾರೋ ಅವ್ರು ಮಾತ್ರ ನಿಷೇಧ ಮಾಡಲೇಬೇಕು ಸರ್, ಖಂಡಿತವಾಗಿ ನಿಲ್ಲಿಸ್ಬೇಕು. ಅವ್ರ ಕಡೆಯಿಂದ ನಮಗೂ ತೊಂದರೆ ಆಗುತ್ತೆ. ಆದ ಕಾರಣ ನಾವು POP ಮಾಡಲ್ಲ. ಮಣ್ಣಿನ ಗಣಪತಿ ಶ್ರೇಷ್ಠ ಅಂತ ನಾವು ಮಣ್ಣಲ್ಲೇ ಮಾಡ್ತೀವಿ. ನೀವು ಆದಷ್ಟು ಬೇಗ ನಮಗೆ ದಯವಿಟ್ಟು ನೀವು POP ನಿಲ್ಲಿಸಬೇಕು, ರದ್ದು ಮಾಡಿ.